ರೇಣುಕಾಸ್ವಾಮಿ ಕೊಲೆ ಪ್ರಕರಣದಡಿ ಈಗಾಗಲೇ 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ನ್ಯಾಯಮೂರ್ತಿಗಳಾದ ಪರಶುರಾಮ್ ಅವರು ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಪರಿಶೀಲಿಸುತ್ತಿದ್ದು, ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಏನು, ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಗೌಡ ಅವರ ವಿರುದ್ಧ ಉಲ್ಲೇಖಿಸಲಾಗಿರುವ ಅಂಶಗಳೇನು, ಕೊಲೆಗೆ ಪ್ರಚೋದನೆ ಕೊಟ್ಟಿದ್ದೇ ಪವಿತ್ರ ಗೌಡನ ಹಾಗಿದ್ರೆ, ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಪಾತ್ರ ಏನು? ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡ ಪಾತ್ರ ಏನು ಗೊತ್ತಾ? ಕೊಲೆ ಕೇಸ್ನಲ್ಲಿ ಪವಿತ್ರ ಬಗ್ಗೆ ಉಲ್ಲೇಖ ಆಗಿರೋ ಅಂಶಗಳೇನು? ಕೊಲೆಗೆ ಪ್ರಚೋದನೆ ಕೊಟ್ಟಿದ್ದೇ ಪವಿತ್ರ ಗೌಡನ ಹಾಗಾದ್ರೆ? ಈಗಾಗಲೇ ದರ್ಶನ್ ಅವರ ಮೇಲೆ ಸಾಕಷ್ಟು ಗಂಭೀರ ಅಂಶಗಳನ್ನ ಉಲ್ಲೇಖಿಸಲಾಗಿತ್ತು. ಸ್ವಾಮಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ದರ್ಶನ್ ಎಂದು ಸಾಬೀತಾಗಿತ್ತು. ಆದರೆ ಈಗ ದರ್ಶನ್ ಅವರ ಗೆಳತಿ ಪವಿತ್ರ ಬಗ್ಗೆ ಉಲ್ಲೇಖ ಆಗಿರೋ ಅಂಶಗಳೇನು? ಕೊಲೆಗೆ ಪ್ರಚೋದನೆ ಕೊಟ್ಟಿದ್ದೇ ಪವಿತ್ರ ಗೌಡನ? ಅಂದು ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡ ಹೋಗಿದ್ದೇಕೆ? ನಟ ದರ್ಶನ್ಗೆ ಆಪ್ತೆ ಆದಂತಹ ಪವಿತ್ರ ಗೌಡ ಹೇಳಿದ್ದೇನು ಹಾಗಾದ್ರೆ? ರೇಣುಕಾಸ್ವಾಮಿ ನೋಡಿದ ತಕ್ಷಣ ಪವಿತ್ರ ಮಾಡಿದ್ದೇನು? ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡ ಪಾತ್ರದ ಬಗ್ಗೆ ಭಯಾನಕ ಅಂಶವೊಂದು ಹೊರಬಿದ್ದಿದೆ. ರೇಣುಕಾಸ್ವಾಮಿ ಕೊಲೆಗೆ ಪವಿತ್ರ ಗೌಡ ಕಾರಣವಂತೆ. ಹಲ್ಲೆ ನಡೆದ ಸ್ಥಳದಲ್ಲಿ ಹಾಜರಿದ್ದ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಆದ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ರಂತೆ. ಹಲ್ಲೆ ನಡೆದ ಸ್ಥಳದಲ್ಲಿ ಹಾಜರಾಗಿದ್ದಂತೆ ಪವಿತ್ರ ಗೌಡ. ಪವಿತ್ರ ಗೌಡ ಸ್ಥಳಕ್ಕೆ ಕರೆ ತಂದಿದ್ದೇ ದರ್ಶನ್ ಅಂತೆ. ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿರುವುದು ದೃಢವಾಗಿದೆ. ರೇಣುಕಾಸ್ವಾಮಿ ಮೇಲೆ ಮೊದಲು ಹಲ್ಲೆ ನಡೆಸಿದ್ದೇ ಪವಿತ್ರ ಗೌಡ ಅಂತೆ. ಶೆಡ್ನ ಸಿಸಿಟಿವಿಯಲ್ಲಿ ಪವಿತ್ರ ಗೌಡ ಸೆರೆಯಾಗಿದ್ದು, ಪವಿತ್ರ ಗೌಡ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆಕ್ಟಿವ್ ಆಗಿದ್ರು. ಸ್ವಾಮಿನ ನೋಡಿದ ತಕ್ಷಣ ಕಿಲ್ ಹಿಮ್ ಎಂದಿದ್ರಂತೆ ಪವಿತ್ರ ಗೌಡ. ಸ್ವಾಮಿನ ನೋಡಿದ ತಕ್ಷಣ ಕಿಲ್ ಹಿಮ್ ಎಂದಿದ್ರಂತೆ. ರೇಣುಕಾಸ್ವಾಮಿ ಕೊಲೆಗೆ ಪವಿತ್ರ ಗೌಡ ಕಾರಣನ ಹಾಗಾದ್ರೆ? ಹಲ್ಲೆ ನಡೆದ ಸ್ಥಳದಲ್ಲಿ ಪವಿತ್ರ ಗೌಡ ಹಾಜರಿದ್ರು. ಪವಿತ್ರ ಗೌಡ ಸ್ಥಳಕ್ಕೆ ಧಾವಿಸಿದಂತೆ ರೇಣುಕಾಸ್ವಾಮಿ ಮೇಲೆ ಚಪ್ಪಲಿಯಿಂದ ಹಲ್ಲೆ ನಡೆಸಿದ್ದಾರೆ. ಶೆಡ್ನ ಸಿಸಿಟಿವಿಯಲ್ಲಿ ಪವಿತ್ರ ಗೌಡ ಅವರು ಈ ಒಂದು ಹಲ್ಲೆ ನಡೆಸಿರುವುದು ಸೆರೆಯಾಗಿದೆ. ಪವಿತ್ರ ಗೌಡ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆಕ್ಟಿವ್ ಆಗಿದ್ರು ಎಂದು ತಿಳಿದು ಬಂದಿದೆ.